ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ನೋಡಿ, ನಮ್ಮ ಮನೆಯವ್ರಿಗೆ ಇವತ್ತಿನ ಡಯಟಿಗೆ ಫಸ್ಟು ಬ್ಲ್ಯಾಕ್ ಟೀ ಕೊಟ್ಟಿದ್ದೀನಿ. ಅವರು ಮನೇಲೇನು ಕುಡಿಯಲ್ಲ, ಯಾಕೆಂದರೆ ಅವರು ಥೈರಾಯ್ಡ್ ಮಾತ್ರೆ ತೊಗೋತಾರೆ. ಅಂಗಡಿಲೇ ಇಟ್ಕೊಂಡವ್ರೆ ಮಾತ್ರೆ ನುಂಗೋ ತನಕ ಏನೂ ಕುಡಿಯೋಂಗಿಲ್ಲ ಅವರು. ಹಂಗಾಗಿ ಅವರು ಎದ್ದ ತಕ್ಷಣ ಅಂಗಡಿಗೆ ಬರ್ತಾರಲ್ಲ, ಬೇಕ್ರಿಗೆ, ಹಂಗಾಗಿ ಇಲ್ಲಿಗೆ ಬಂದಿನಿ ನಾನು ಬ್ಲ್ಯಾಕ್ ಟೀ ಮಾಡ್ಕೊಳ್ಳೋದು. ಅದಾದಮೇಲೆ ನಾನು ಬರಬೇಕಾದ್ರೆ ಸೊಪ್ಪು ಮಾರ್ತಾಯಿದ್ರು, 20 ರೂಪಾಯಿ ಕಟ್ಟು ಅಂತ ಅಂದ್ಬಿಟ್ಟು. ಇದಕ್ಕೆ ಒಂದು 4 ಕಟ್ಟು ಸೊಪ್ಪು ತಗೊಂಬಂದೆ, ಚೆನ್ನಾಗಿತ್ತು ಅಂದ್ಬಿಟ್ಟು. ಪಾಲಕ್ಕು, ಮೆಂತ್ಯ, ಸಬ್ಸಿಗೆ, ಕಿಲ್ಕಿರೆ ಇದಿಷ್ಟನ್ನು ತಗೊಬಂದಿದ್ದೀನಿ. ನಾನು ನಮ್ಮನೆಯವ್ರಿಗೆ ಡಯಟ್ ಸ್ಟಾರ್ಟ್ ಆದಮೇಲೆ ಇವೆಲ್ಲ ಇಷ್ಟೊಂದು ಇಂಟ್ರೆಸ್ಟಾಗಿ ಮಾಡ್ತಿರೋದು. ಇಲ್ಲ ಅಂತ ಅಂದರೆ ನಾನು ಏನು ಇಷ್ಟೊಂದು ಸೊಪ್ಪೇ ಬೇಕು, ತರಕಾರಿ ಏನು ಬೇಕು, ಅದೇ ಬೇಕು ಇದೇ ಬೇಕು ಅಂತ ನಾನೇನು ಐಡಿಯಾನೇ ಹಾಕೊಂಡು ಏನೂ ತಿಂಡಿನೂ ಮಾಡ್ತಿರಲಿಲ್ಲ, ಅಡುಗೆನೂ ಮಾಡ್ತಿರಲಿಲ್ಲ. ಅವರು ಇವಾಗ ನಾನು ಸಣ್ಣ ಆಯ್ತೀನಿ ಅಂತ ಅಂದ್ಬಿಟ್ಟು ಡಯಟ್ ಮಾಡ್ತಾರಲ್ಲ, ಅದಕ್ಕೋಸ್ಕರ ನಾನಿವಾಗ ಒಂದು ಸ್ವಲ್ಪ ಇಂಟ್ರೆಸ್ಟಾಗಿ ನಾನು ಮಾಡ್ತಾಯಿದ್ದೀನಿ. ಅವ್ರ ಹೆಲ್ತ್ಗೋಸ್ಕರ. ಅವ್ರಿಗೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗೋಗಿತ್ತು, ಥೈರಾಯ್ಡ್ ಇತ್ತಲ್ಲ. ಟೆಸ್ಟ್ ಮಾಡಿಸಿದಾಗ ಕೊಲೆಸ್ಟ್ರಾಲ್ ಎಲ್ಲ ಜಾಸ್ತಿ ಆಗಿದೆ, ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಅಂತ ಡಾಕ್ಟ್ರು ಹೇಳಿದ್ರು. ಹಾಗಾಗಿ ಅವರುವೇ ನಾನು ಸಣ್ಣ ಆಗಬೇಕು ಅಂದ್ಬಿಟ್ಟು ಸ್ವಲ್ಪ ಇಂಟ್ರೆಸ್ಟಾಗಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ಹೇಳಿದ್ರು. ಅದಕ್ಕೋಸ್ಕರ ಈಗ ನಾನು ಮಾಡಿಕೊಡ್ಲೇಬೇಕಲ್ಲ, ಅವ್ರು ಮಾಡ್ತೀನಿ ಅಂದಮೇಲೆ. ಹಾಗಾಗಿ ಇವಾಗ ಡೈಲಿ ಒಂದೊಂದು ಐಡಿಯಾ ಹಾಕೊಂಡು ಏನು ಮಾಡಿಕೊಡ್ಬೇಕು ಅಂತ ಅಂದ್ಬಿಟ್ಟು ಐಡಿಯಾ ಹಾಕಿ ಮಾಡ್ತಾಯಿದ್ದೀನಿ. ಇಷ್ಟು ದಿನ ಯಾವ ಐಡಿಯಾ ಇರಲಿಲ್ಲ. ಏನೋ ಒಂದು ಚಿತ್ರಾನ್ನನೋ, ಬಾತೋ, ಉಪ್ಪಿಟ್ಟು, ಚಪಾತಿನೋ ಏನೋ ಮಾಡ್ತಿದ್ದೆ. ಇವಾಗ ಒಂದೊಂದು ಐಡಿಯಾ ಹಾಕ್ಕೊಂಡು ಅವ್ರಿಗೆ ಯಾವ್ದು ಕೊಡಬೇಕು ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಇವತ್ತು ಪಾಲಕ್ ಸೊಪ್ಪು ಮತ್ತು ಮೊಟ್ಟೆ ಇದೆಷ್ಟನ್ನು ಮಾಡಿ ರೊಟ್ಟಿ ಮಾಡಿಕೊಡ್ತಾಯಿದ್ದೀನಿ. ಇದಕ್ಕೆ ನಾನು ಫಸ್ಟು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಅಷ್ಟೇ, ಒಂದೇ ಒಂದು ಈರುಳ್ಳಿ. ಅದನ್ನು ಹಾಕ್ಕೊಂಡು ಸೊಪ್ಪು ಹಾಕಿದ್ದೀನಿ. ಇದಕ್ಕೆ ಪಾಲಕ್ ಸೊಪ್ಪಿಗೆ ಉಪ್ಪಿನಂಶ ಜಾಸ್ತಿ ಇರುತ್ತೆ. ಹಂಗಾಗಿ ನಾವು ಉಪ್ಪನ್ನ ಒಂದು ಸ್ವಲ್ಪ ಕಡಿಮೆ ಹಾಕಿ ಉರಿಬೇಕು. ಉಪ್ಪು ಜಾಸ್ತಿ ಆಗಿಬಿಟ್ರೆ ಮೊಟ್ಟೆಲೂ ಉಪ್ಪಿನಂಶ ಇರುತ್ತೆ, ಹಂಗಾಗಿ ಉಪ್ಪು ಜಾಸ್ತಿ ಆಗಿಬಿಡುತ್ತೆ. ನಾನು ಆವಾಗ ಫಸ್ಟ್ ಹಂಗೆ ಮಾಡ್ತಿದ್ದೆ, ಉಪ್ಪು ಮಾಮೂಲಿ ಸೊಪ್ಪಿಗೆ ಹಾಕ್ಬಿಡ್ತಿದ್ದೆ. ಯಾಕೆ ಹಿಂಗಾಗುತ್ತೆ ಅಂತ ಮೇಲೆ ಗೊತ್ತಾಯಿತು, ಉಪ್ಪಿನಂಶ ಜಾಸ್ತಿ ಇರುತ್ತೆ, ಅದಕ್ಕೋಸ್ಕರ ಉಪ್ಪು ಕಡಿಮೆ ಹಾಕಬೇಕು ಅಂದ್ಬಿಟ್ಟು ಆವಾಗಿನಿಂದ ಉಪ್ಪು ಸ್ವಲ್ಪ ಕಡಿಮೆ ಹಾಕ್ತಾಯಿದ್ದೀನಿ. ಸೊಪ್ಪು ಹುರಿದಾದ್ಮೇಲೆ, ಸೊಪ್ಪೆಲ್ಲ ನೀರಿನ ಅಂಶ ಎಲ್ಲ ಹೀರ್ಕೊಂಡಾದ್ಮೇಲೆ ಮೊಟ್ಟೆ ಹಾಕ್ತಾಯಿದ್ದೀನಿ. ಒಂದು 5 ಮೊಟ್ಟೆ ಹಾಕ್ತಾಯಿದ್ದೀನಿ ಇವಾಗ. ಅಂದರೆ ಅವರೊಬ್ಬರಿಗೆ ಎಲ್ಲ, ನಾನು ಕೂಡ ಅದನ್ನೇ ತಿಂತೀನಿ. ನಾನೊಬ್ಳಿಗೆ ಏನು ಸಪ್ರೇಟ್ ಮಾಡ್ಕೊಳ್ಳಲ್ಲ, ನನಗೂ ಸೇರಿಸಿ ಮಾಡಿರ್ತೀನಿ. ನಮ್ಮ ಮಾವ ಇರ್ತಾರೆ, ಅವರೇನು ತಿಂಡಿ ತಿನ್ನಲ್ಲ ಇಷ್ಟೊತ್ತಲ್ಲಿ. ಅವ್ರಿಗೂ ಸ್ವಲ್ಪ ಸೊಪ್ಪು ಕೊಟ್ಟರೆ ಸೊಪ್ಪು ತಿಂತಾರೆ ಅಷ್ಟೇ, ಅವರೇನು ರೊಟ್ಟಿ ಏನು ತಿನ್ನಲ್ಲ. ಇವಾಗ ಇದನ್ನು ನೆನೆಸಿದ್ದೀನಿ, ರವೆ ನೆನೆಸಿದ್ದೀನಿ. ಇದಕ್ಕೆ ಹಂಗೆ ಒಂದು ತೆಳ್ಳಗೆ 2 ರೊಟ್ಟಿ ಬಳಿದ ಅಂತ ಅಂದ್ಬಿಟ್ಟು. ನಾನು ಬೆಳಿಗ್ಗೆ ತಿಂಡಿ ನಾನು ಮನೇಲಿ ಏನು ಮಾಡ್ಕೊಂಬರಲ್ಲ, ಯಾಕೆಂದರೆ ಅಲ್ಲಿ ಮಾಡೋಕ್ಕೋದ್ರೆ ಲೇಟ್ ಆಗಿಬಿಡುತ್ತೆ. ಇಲ್ಲಾದರೆ ನಾನು ಕೆಲಸ ಮಾಡ್ತಾ ತಿಂಡಿ ಮಾಡ್ಬೋದು. ಅಲ್ಲಾದರೆ ತಿಂಡಿ ಮಾಡೋಕ್ಕೆ ಅಂತಲೇ ಟೈಮ್ ಕೊಡಬೇಕು. ಇಲ್ಲಿ ಅಲ್ಲೇನು ಯಾವ ತಿಂಡಿನೂ ಮಾಡೋಕ್ಕೋಗಲ್ಲ ಮನೇಲಿ. ಇಲ್ಲಿಗೆ ಬಂದೇ ಎಲ್ಲ ಪ್ರಿಪೇರ್ ಮಾಡ್ಕೊಳ್ಳೋದು, ಎಲ್ಲ ಇಲ್ಲೂ ಇರುತ್ತೆ, ಸ್ಟವ್, ಪಾತ್ರೆ ಗೀತ್ರೆ ಎಲ್ಲ. ಹಾಗಾಗಿ ನಾನು ಇಲ್ಲಿಗೆ ಬಂದು ಕೆಲಸ ಮಾಡ್ತಾ ತಿಂಡಿ ಮಾಡಿಕೊಡ್ತೀನಿ ಅವರಿಗೆ. ನೋಡಿ, ರವೆ ನೆನೆಸಿದ್ದೆ, ಅದು ಇನ್ನೂ ಸ್ವಲ್ಪ ನೆನೆಬೇಕಿತ್ತು, ಹಾಗಾಗಿ ಮಿಕ್ಸಿಲಿ ಸ್ವಲ್ಪ ರುಬ್ಕೊಂಡಿದ್ದೀನಿ. ಆದಮೇಲೆ ಈ ಒಂದು ತವಾನು ಕೂಡ ಇಲ್ಲೇ ಇಟ್ಕೊಂಡಿದ್ದೀನಿ. ಚಪಾತಿ ಮಾಡಿದಾಗ, ರೊಟ್ಟಿ ಮಾಡಿದಾಗ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು. ನಾವು ನೆನೆಸ್ಬಿಟ್ಟು ಈ ಸೌಟಲ್ಲಿ ಬಿಡೋಕ್ಕೋದ್ರೆ ಬರೋಲ್ಲ ಅದು. ನೆನೆಸಿದ್ರೆ ಕೈಯಲ್ಲೇ ಬಳಿಬೇಕಾಗತ್ತೆ. ಇವಾಗ ನಾನು ಮಿಕ್ಸಿಲಿ ಸ್ವಲ್ಪ ರುಬ್ಕೊಂಡಿದ್ದೀನಿ ತೆಳ್ಳಗೆ, ಸಣ್ಣಕ್ಕೆ. ಹಂಗಾಗಿ ಸೌಟಲ್ಲಿ ಬೆಳೆದ್ರೆ ಚೆನ್ನಾಗಿ ಬರುತ್ತೆ. ಇನ್ನೇ ರುಬ್ಲಿಲ್ಲ ಅಂತ ಅಂದರೆ ಕೈಯಲ್ಲೇ ಬಳಿಬೇಕು. ನೋಡಿ, ಹಿಂಗೆ ಎಷ್ಟು ತೆಳ್ಳಗಿರೋ ರೊಟ್ಟಿ 2 ಹಾಕ್ಕೊಡೋದು. ಅದ್ರ ಜೊತೆಗೆ ಸೊಪ್ಪು ಮತ್ತು ಸೌತೆಕಾಯಿ, 1 ಕ್ಯಾರೆಟು, ಇದಿಷ್ಟನ್ನು ಹಾಕ್ಕೊಡ್ತಾಯಿದ್ದೀನಿ ಇವಾಗ. ಇದು ಬೆಳಗಿನ ತಿಂಡಿ. ಇದಿಷ್ಟು ನೋಡಿ, ಇಷ್ಟು ಕೊಡ್ತೀನಿ. ಅಂದರೆ ಇನ್ಸ್ಟಾಗ್ರಾಮಲ್ಲಿ ಹಾಕಿರ್ತೀನಿ ಈ ವಿಡಿಯೋನ. ನಮ್ಮ ಮನೆಯವರು 1 ತಿಂಗಳಿಗೆ 8 ದಿನಕ್ಕೆ, 1 ತಿಂಗಳ ಮೇಲೆ 8 ದಿನಕ್ಕೆ 9 kg ಕಡಿಮೆ ಆಗಿದ್ದಾರೆ. 9 kg ಕಡಿಮೆ ಆಗಿದ್ದಾರೆ. ನಿಜವಾಗ್ಲೂ ನನಗೂ ನಂಬೋಕ್ಕಾಗಲಿಲ್ಲ, ಕಡಿಮೆ ಆಗಿದ್ದಾರೆ. ಅದನ್ನು ತೂಕ ಹಾಕಿದ್ಮೇಲೆ ನನಗಂತೂ ತುಂಬ ಖುಷಿ ಆಯಿತು, 9 kg ಕಡಿಮೆ ಆಗಿದ್ದಾರೆ ಅಂತ ಅಂದ್ಬಿಟ್ಟು. ಅದನ್ನು ಆ ವಿಡಿಯೋನ ಹಾಕಿದೆ. ಆವಾಗ ತುಂಬ ಜನ ನಾವು ಡಯಟ್ ಮಾಡ್ತೀವಿ ಅಂತ ಕೇಳಿದರೆ. ಇನ್ನೊಂದು 2 3 ಕಮೆಂಟಲ್ಲಿ ಅಂದರೆ, 1 ತಿಂಗಳಲ್ಲಿ ಇಷ್ಟೊಂದು ವೆಯ್ಟ್ ಬೇಗ ಇಷ್ಟೊಂದು ಕಡಿಮೆ ದಿನದಲ್ಲಿ 9 kg ಹೆಂಗೆ ಕಡಿಮೆ ಆಗ್ತಾರೆ, ಏನೋ ವೀಕ್ ಆಗಿರಬೇಕು, ಏನೋ ಪ್ರಾಬ್ಲಮ್ ಇರಬೇಕು ಅಂತ ಕೇಳಿದರು.
ಅದಕ್ಕೆ ನಮ್ಮ ಮನೆಯವ್ರಿಗೆ ಏನು ಪ್ರಾಬ್ಲಮ್ ಇಲ್ಲ. ನಾನು ನೋಡಿ ಇವಾಗ ನೀವೇ ನೋಡ್ದಂಗೆ ನಾನು ಕೊಟ್ಟಿರೋ ಊಟದಲ್ಲಿ ಯಾವುದೇ ಅವರು ವೀಕ್ ಆಗುವಂಥದ್ದು ಯಾವುದೂ ಕೊಟ್ಟಿಲ್ಲ ನಾನು. ಅವ್ರು ಕೊಬ್ಬು ಕರಗಲಿ ಅಂತ ಅಂದ್ಬಿಟ್ಟು ಮಾತ್ರ ಈ ಥರ ವಿಟಮಿನ್ನು ಪ್ರೋಟೀನ್ ಇರೋ ಅಂಶನೇ ಯಾವ ಅಂಶ ಇರುತ್ತೋ ಅದನ್ನೇ ಕೊಟ್ಟಿರೋದು ಊಟದಲ್ಲಿ. ಅದಕ್ಕೆ ನಾನು ಅದಕ್ಕೆಲ್ಲ ಏನು ತಲೆ ಕೆಡಿಸ್ಕೊಳ್ಳಿಲ್ಲ. ಈಗ ನಾನು ಕೊಟ್ಟನಲ್ಲ ಆ ಊಟದಲ್ಲಿ ಏನು ತಾನೇ ಕಡಿಮೆ ಇದೆ ಅಲ್ವಾ, ಕೊಬ್ಬಿಗೆ ಮಾತ್ರ ಕೊಬ್ಬು ಮಾತ್ರ ಕರಗಲಿ ಅಂತ ಅಂದ್ಬಿಟ್ಟು ನಾನು ಮಜಲ್ಸ್ಗೇನು ಪ್ರಾಬ್ಲಮ್ ಇಲ್ಲ, ಮಜಲ್ಸ್ಗೆ ಏನು ಬೇಕು ಅದನ್ನು ಕೊಡ್ತಾಯಿದ್ದೀನಿ. ಕೊಬ್ಬಿನ ಅಂಶ ಮಾತ್ರ ಏನೂ ತಗೋತಾ ಇಲ್ಲ. ಇವರು ಡೈಲಿ ಏನು ತಿಂತಿದ್ರು ಅಂದರೆ ಡೈಲಿ ನಾನು ಮೊಟ್ಟೆ ಪಪ್ಪು ತಿಂದ್ಬಿಡೋರು, ಬಿಸಿ ಬಿಸಿ ಆಗಿದ ತಕ್ಷಣ ಕಟ್ ಮಾಡಿಬಿಟ್ಟು ಅದನ್ನು ಬಿಟ್ಟವ್ರೆ. ಆಮೇಲೆ ಕಾಫಿ ಟೀ ಡಯಟ್ ಮಾಡೋರು ಮೇಯ್ನು ಸಕ್ಕರೆ ತಿನ್ನಬಾರ್ದು, ಶುಗರು. ಆಮೇಲೆ ಹೊರಗಡೆ ಫುಡ್ಡು ಎಣ್ಣೆಲಿ ಕರೆದಿರೋವು. ನಮ್ಮ ಮನೆಯವರು ಜಾಸ್ತಿ ಹೊರಗಡೆ ತಿಂಡಿ ಅಂದರೆ ಕಬಾಬು, ಚಿಕನ್ ಕಬಾಬು, ಫಿಶ್ ಕಬಾಬು ಇವೆಲ್ಲ ತಿನ್ನೋರು. ಆಮೇಲೆ ಊಟದಲ್ಲಿ ಅದೇ ತಿನ್ನಬೇಕು ಇದೇ ತಿನ್ನಬೇಕು ಅಂತ ಏನು ಇರ್ತಿರ್ಲಿಲ್ಲ. ಅವ್ರಿಗೆ ಹೆಂಗೆ ಇಷ್ಟ ಬರ್ತೋ ಹಂಗೆ ತಿನ್ನೋರು. ಥೈರಾಯ್ಡ್ ಬೇರೆ ಇತ್ತಲ್ಲ, ಅದಕ್ಕೋಸ್ಕರ ಅವ್ರಿಗೆ ನಾವು ಹೇಳಿದ್ರೆ ಕೇಳ್ತಾನೆ ಇರಲಿಲ್ಲ. ಇವಾಗ ನೋಡಿ ಯಾರೋ ಡಾಕ್ಟ್ರು ಕೊಲೆಸ್ಟ್ರಾಲ್ ಜಾಸ್ತಿ ಐತೆ ಕಡಿಮೆ ಮಾಡ್ಕೊಳ್ಳಿ ಅಂದ್ರಂತೆ. ಅದಕ್ಕೆ ಅವ್ರು ಇಂಟ್ರೆಸ್ಟಾಗಿ ತೋರಿಸ್ಕೊಂಡು ಹಾಸ್ಪಿಟ್ಲಿಗೆ ತೋರಿಸಿ ಇವಾಗ ಸಣ್ಣ ಆಗಲೇಬೇಕು ಅಂತ ಆಗ್ತಾಯಿದ್ದಾರೆ. ಇವಾಗ ನಮ್ಮ ಮನೆಯವರೆಲ್ಲ ಕೆಲಸ ಮುಗಿಸ್ಕೊಂಡು ಹೋದ್ಮೇಲೆ ನನ್ನ ಕೆಲಸ ಸ್ಟಾರ್ಟ್ ಆಯಿತು. ಯಾರೋ ಕೇಕ್ ಬೇಕು ಅಂತ ಬಂದರು, ಅವ್ರು ಹೋದ್ಮೇಲೆ ಇದೆಲ್ಲ ನಮ್ಮದೇ. ಕೇಕ್ ಮೇಲೆ ಹೆಸರು ಬರೆದು ಕೊಡ್ತಾಯಿದ್ದೀನಿ. ಅವರಿಲ್ಲ ಅಂದರೆ ಅವ್ರ ಕೆಲಸ ಎಲ್ಲ ಇದು ನಮ್ಮದು ಸಣ್ಣ. ನಮ್ಮ ಯಜಮಾನ್ರು ಇವಾಗ ಕೆಲಸ ಮುಗಿಸ್ಕೊಂಡು ಹೋದರು ಮನೆಗೆ, ಅವ್ರು ರೆಸ್ಟಿಗೆ ಹೋದರು. ಇನ್ನೂ ನನ್ನ ಕೆಲಸ ಇದಿಷ್ಟು ಪ್ಯಾಕ್ ಮಾಡಬೇಕು. ಇವಾಗ ಬೇಯಿಸ್ಕೊಟ್ಬಿಟ್ಟು ಹೋಗೋರೆ. ಬಂದು ಪ್ಯಾಕ್ ಮಾಡಿದ್ದೀನಿ. ಇಷ್ಟು ಪಾತ್ರೆ ತೊಳಿಬೇಕು ಇವಾಗ, ಇಷ್ಟು ನನಗೇನೆ ಈ ಕೆಲಸ ನಂದು. ನೆಕ್ಸ್ಟು ಬಿಸ್ಕೆಟ್ಗಳು ಬಂದವೆ, ಬಿಸ್ಕೆಟ್ಗಳು ಜೋಡಿಸ್ಕೋಬೇಕು ಅಲ್ಲಿಗೆ. ಎಲ್ಲ ಜೋಡಿಸಿದ್ಮೇಲೆ ನೋಡಿ ಎಷ್ಟೆಲ್ಲ ಗಲೀಜಾಗೈತೆ, ಇಷ್ಟೆಲ್ಲ ಗೂಡಿಸ್ಬೇಕು ಇವಾಗ. ಗೂಡಿಸಿ ನೀಟಾಗಿ ಒರೆಸಿ ಇಡಬೇಕು. ಇನ್ನೂ ಇಷ್ಟು ಕೆಲಸ ಇದೆ, ಮಧ್ಯೆ ಇನ್ನೂ ನನ್ನ ಕೆಲಸ ಇರುತ್ತೆ. ಆಮೇಲೆ ನಾನು ಕಸ್ಟಮರ್ ಬಂದಾಗ ಹೊರಗಡೆ ಹೋಗಿ ನೋಡಿ ಕಸ್ಟಮರ್ಗೂ ಕೊಡಬೇಕು. ಇಷ್ಟು ಕೆಲಸ ನಾನು ಇವಾಗ ಮಾಡಬೇಕು. ನೋಡಿ ಇವಾಗ ಬಂದೆ ನಾನು, ಇವಾಗ ಕಳಿಸ್ಕೊಟ್ಟ ನನ್ನ ಮಗ ಬಂದು. ಎಷ್ಟು ಗೊತ್ತಾ ಟೈಮು ಇವಾಗ 8:30 ಬಂದವನೆ. ನಾನು ಬೆಳಗ್ಗೆ 9 ಗಂಟೆಲಿ ಹೋದಳು, ಇವಾಗ ಬಂದಿದ್ದೀನಿ. ನನ್ನನ್ನು 6 ಗಂಟೆ 6:30ಗೆ ಕಳಿಸ್ಕೊಡ್ಬೇಕು ಇವರು. ಇವಾಗ ಬಂದು ನಾನು ಏನು ಕೆಲಸ ಮಾಡಲಿ ನೋಡಿ, ಎಷ್ಟೊಂದು ಬಟ್ಟೆಗಳಿದ್ದಾವೆ, ಅವು ಬಟ್ಟೆ ಒಗಿಬೇಕು, ಅಲ್ಲಿ ಬಟ್ಟೆಗಳು ಮಡಚಬೇಕು, ಅಡುಗೆ ಮಾಡಬೇಕು. ಹಿಂಗೆ ಮಾಡ್ತಾರೆ ಒಂದೊಂದು ದಿನ. ನನಗೆ ಇಷ್ಟು ಲೇಟಾಗಿ ಕಳಿಸ್ಕೊಟ್ರೆ ಏನು ಅಡುಗೆ ಮಾಡೋದು ನೋಡಿ. ಇವ್ರು ಬಂದ ತಕ್ಷಣ ಇವ್ರಿಗೆ ಊಟ ಹಾಕ್ಬಿಟ್ಟಿದ್ದೀನಿ ಯಾವಾಗಲೇ. ತಿಂದ್ಬಿಟ್ಟು ಇಲ್ಲೊಬ್ಬ ಮಲ್ಗಾನೆ, ಅಲ್ಲೊಬ್ಬ ಪಿಟ್ಟೆ ತಿಂತವನೆ, ಅಲ್ಲೊಬ್ಳು ನಿಂತವಳೆ, ಅವಳ ಮಗನ ನೋಡ್ತಾ. ಇವಾಗ ನಾನು ಅಡುಗೆ ಮಾಡಬೇಕು. ಬೆಳಗ್ಗೆ ಸೊಪ್ಪು ತೊಗೊಂಬಂದಿದ್ದೆ, ಬೇಕ್ರಿಗೆ ತೊಗೊಂಡೋಗಿದ್ದೆ. 20 ರೂಪಾಯಿ ಕಟ್ಟು ಅಂತ ಮಾರ್ತಾಯಿದ್ರು ಅಂದ್ಬಿಟ್ಟು, ಕಡಿಮೆ ಅಲ್ವ ಅಂದ್ಬಿಟ್ಟು ತೊಗೊಂಡೋಗಿದ್ದ. ಒಳ್ಳೆ ಬೆಳಿಗ್ಗೆ ಎಷ್ಟು ಚೆನ್ನಾಗಿತ್ತು, ಫ್ರೆಶ್ ಆಗಿತ್ತು, ಚೆನ್ನಾಗಿ. ಇವಾಗ ಬಿಸಿಲಿಗೆ ಬಾಡಾಗಿರೋ ಬದನೆಕಾಯಿ ಆಗ್ಬಿಟ್ಟೈತೆ. ಟೈಮೇ ಇರಲಿಲ್ಲ ಅಲ್ಲಿ ಬಿಡಿಸ್ಬಿಟ್ಟು ತೊಳೆದಿಡೋಣ ಅಂತ ತೊಗೊಂಡೋಗಿದ್ದೆ, ಟೈಮೇ ಸಿಗಲಿಲ್ಲ. ಇವಾಗ ಅದನ್ನು ತೊಳೆದು ಈಗ ಅಡುಗೆ ಮಾಡಬೇಕು. ಇವಾಗ ಮಾಡ್ತೀನಿ. ಬಂದ ತಕ್ಷಣ ಹಾಕಿದ್ನಲ್ಲ, ತಿಂದ್ಬಿಟ್ಟು ಕೊಬ್ಬು ಇರ್ದ
ಯಾಕೆ ಹಿಂಗೆ ಕುಣಿತಾ ಇದ್ದೀರಿ? ತಕ ಅಂತ ಕುಣಿತಾವ್ರೆ, ಅಲ್ಲಿಗೂ ಇಲ್ಗುವೆ. ಇದು ನೋಡಿ, ಇದು ಪಿಟ್ಟೆ ಹೆಂಗಾಡ್ತದೆ ಇದು. ಏಯ್, ಮಧ್ಯಾಹ್ನ ಹೋಗ್ಬಿಟ್ಟು ಈಗ ಬಂದವ್ರೆ. ಪಾತ್ರೆ ಗೀತ್ರೆ ಏನೂ ತೊಳೆದಿಲ್ಲ ನಾನು ಅಂಗಡಿಲಿ. ಬೆಳಗ್ಗೆ ಹೋಗಿ ತೊಳ್ಕೊ. ಏನು ವೈಕುಂಠ ಸಂರಾಧನೆಗೆ ಹೋಯ್ತೀನಿ ಅಂತ ಅಂದ್ಬಿಟ್ಟು ಮಧ್ಯಾಹ್ನದಿಂದ ಇಷ್ಟೋ ತನಕ ಮಾಡ್ತಾರ ವೈಕುಂಠ ಸಂರಾಧನೆನ? ವೈಕುಂಠ ಸಂರಾಧನೆಗೆ ಹೋಗ್ಬಿಟ್ಟು ಬಂದ್ಬಿಡ್ತೀನಿ ನಾನು, ಊಟ ಮಾಡಲ್ಲ ಅಂತ ಅಂದ್ಬಿಟ್ಟು ಹೋಗ್ಬಿಟ್ಟು ಮಧ್ಯಾಹ್ನ ವೈಕುಂಠ ಸಂರಾಧನೆ ಇರೋದು. ಈಗ ಮೈಸೂರು ರೋಡ್ಗೆ ನಾವು ನೆನ್ನೆ ಹೋಗಿ ಬಂದಿರಲಿಲ್ಲ. ಅಲ್ಲ, ನೆನ್ನೆ ನಾವು ಹಾಲು ತುಪ್ಪಕ್ಕೆ 3 ಅವರಲ್ಲಿ ಹೋಗಿ ವಾಪಸ್ ಬಂದಿದ್ದೀವಿ. ನೀನು 6 ಅವರಲ್ಲಿ ಮಧ್ಯಾಹ್ನ ಹೋಗಿರೋದು. ಎಷ್ಟು ಗಂಟೆಗಾರ ಹೋಗು, ಬರ್ಬೇಕು ತಾನೇ ಕರೆಕ್ಟಾಗಿ ಕಳ್ಸಕ್ಕಲ್ಲಿ. ಓ, ನಮ್ಗೇನು ರೆಸ್ಟ್ ಬೇಡ ಅಲ್ಲಿ. ಪಾತ್ರೆ ಗೀತ್ರೆ ಏನೂ ತೊಳೆದಿಲ್ಲ, ಹೋಗಿ ತೊಳ್ಕೊ ಹೋಗಿ. ದಿನ ಮಾಡ್ತಾನೆ ಇರ್ತಾರೆ, ಕೆಲ್ಸದವ್ರು ಮಾಡ್ಕೊಬಿಟ್ಟವ್ರೆ ನನ್ನನ್ನು. ನೀನೊಂದು ಕೆಲಸ ಮಾಡಲ್ಲ ಅಂತ ಹೇಳ್ತಿಲ್ಲ. ಕೆಲಸದವ್ರು ಇನ್ನೇನು ಹೋಗೋದು. ನಾವು ಮನೇಲೂ ಮಾಡಲ್ವಾ? ಇವರು ಬರೀ ಅಂಗಡಿಲಿ ಮಾಡ್ಬಿಟ್ಟು ನಾವು ಬೇಕ್ರಿಲಿ ಮಾಡ್ಬಿಟ್ಟು ಮಾಡ್ದೆ ಅಂತಾರೆ. ಮನೇಲಿ ನಾನು ಬರ್ಲೇ ಇಲ್ವಾ ಕಳ್ಸಕ್ಕೆ ಅಂತ ಅದೇ ಬೇಜಾರಲ್ಲಿ ಅಂಗಡಿಲೂ ಪಾತ್ರೆ ತೊಳೆದಿಲ್ಲ, ಮನೇಲೂ ಪಾತ್ರೆ ತೊಳೆದಿಲ್ಲ. ತೊಳ್ಕೊ ಹೋಗಿ ಅಷ್ಟೇ. ತೊಳ್ಕೊ. ನಾನು ಲೇಟಾಗಿ ಬರ್ತೀನಿ, ನಾಳೆ ಎಲ್ಲೋ ಹೋಗ್ಬೇಕು. ನಾನು ಅಲ್ಲಿ ತೋರ್ಸ್ಕೋಬೇಕು ನಾಳೆಗೆ ಕರ್ಕೊಂಡವನ್ನ ಅಂಕಲ್ಗೆ ಅಂಕಲ್ ಹತ್ರ ಸಿಸ್ಕೊಂಡು ನಾನು ಅಂಗಡಿಗೆ ಬರಲ್ಲ ನಾಳೆಗೆ. ನೀನೇ ಮಾಡು ಅಷ್ಟೆ. ಮಧ್ಯಾಹ್ನ ಗಂಟೆ ಬಂದ್ಬಿಡ್ತಾರಲ್ಲಿ. ಏನು ಡಾಕ್ಟ್ರೇನು ನಾನು ಹೇಳ್ದಂಗೆ ಕೇಳ್ತಾರೆ.